ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಕುರಿತಾಗಿ ಚರ್ಚೆ ಮಾಡೋಣವಾ? ಏನಿದು, ಏ ಯಾವಾಗ ಬಂತು, ಏನು ಇಂಪ್ಲಿಮೆಂಟ್ ಮಾಡಬೇಕು, ಯಾರೆಲ್ಲ ಇರ್ತಾರೆ, ಪ್ರತಿಯೊಂದೂ ಚರ್ಚೆ ಮಾಡ್ತಾ ಬರೋಣ. ಇದು ನ್ಯಾಚುರಲ್ ಫಾರ್ಮಿಂಗು NMNF ಅಂತಕ್ಕಂಥ ಯೋಜನೆ 2024ರಲ್ಲಿ ಪ್ರಾರಂಭ ಆಯಿತು. ಮುಂಚೆ ಗುಜರಾತಲ್ಲಿ ಪ್ರಾರಂಭ ಆಯಿತು. ಅದಾದಮೇಲೆ ಎಲ್ಲ ರಾಜ್ಯಗಳಿಗೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಯೋಜನೆಯಲ್ಲಿ ಏನೆಲ್ಲ ಉಪಯೋಗಗಳಿದ್ದಾವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ಕೆಮಿಕಲ್ ಫ್ರೀ ಮಾಡಬೇಕು ನಾವು. ಎರಡನೇದು, ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಲೈಫ್ ಸ್ಟಾಕನ್ನು ಅಥವಾ ಹಸು ದನಕರಗಳನ್ನು ಬಳಸ್ಕೊಳ್ಬೇಕಾಗ್ತದೆ. ಅದರ ಸಗಣಿ, ಗಂಜಲ, ಮೂತ್ರ ಪ್ರತಿಯೊಂದನ್ನು ಬಳಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ, ನಮ್ಮದೇನು ಹಳೇ ಬೇರೂರಿದ ವೇದಿಕ್ ಅಗ್ರಿಕಲ್ಚರ್ ಏನಿದೆ ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ತಾ, ಇದು ಮತ್ತು ನಮ್ಮ ಒಂದು ಏನು ವಾತಾವರಣ ಇದೆ ಅದನ್ನು ಸರಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ವಾತಾವರಣ ವೈಪರೀತ್ಯ ಆಗೋ ರೀತಿಯಲ್ಲಿ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಜೀವ ಉಳಿಯೋಕ್ಕೆ ಸಾಧ್ಯ ಇಲ್ಲ, ನಾವು ಉಳಿಯೋಕ್ಕೆ ಸಾಧ್ಯ ಇಲ್ಲ, ಜೀವ ವೈವಿಧ್ಯತೆ ಉಳಿಯೋಕ್ಕೆ ಸಾಧ್ಯ ಇಲ್ಲ, ಮಣ್ಣು ಹಾಳಾಗುತ್ತೆ, ನೀರು ಹೋಗ್ಬಿಡ್ತದೆ. ನೀರು ವಾಟ್ರ್ ಕನ್ಸರ್ವೇಷನ್ ಕೂಡ ಮಾಡಬೇಕಲ್ವ, ನೀರನ್ನು ಸದ್ಬಳಕೆ ಮಾಡ್ಕೊಳ್ಬೇಕು, ಮಣ್ಣನ್ನು ಆರೋಗ್ಯವನ್ನು ಕಾಪಾಡಬೇಕು. ಅದೆಲ್ಲ ಉದ್ದೇಶ ಇಟ್ಕೊಂಡು ಬಂದಿರತಕ್ಕಂಥದ್ದು ಈ ಒಂದು ನ್ಯಾಚುರಲ್ ಫಾರ್ಮಿಂಗು. ಇಲ್ಲಿ ಸಾಯಿಲು, ವಾಟರು, ಮೈಕ್ರೋಬಯೋಮ್ ಅಂತ ಹೇಳ್ತೀವಿ, ಅಂದರೆ ಮಣ್ಣಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಎಲ್ಲ ತಳಿ, ಎಲ್ಲ ವೆರೈಟಿಯ ಗಿಡ ಮರಗಳನ್ನು ಕೂಡ ಉಳಿಸ್ಬೇಕು, ಪ್ರಾಣಿಗಳನ್ನು ಕೂಡ ಉಳಿಸ್ಬೇಕು, ಕ್ಲೈಮೇಟನ್ನು ಉಳಿಸ್ಬೇಕು ಅಂತ ಈ ಯೋಜನೆ ಉದ್ದೇಶ. ಇದು ಸೆಂಟ್ರಲೈಸ್ ಸ್ಪಾನ್ಸರ್ ಆಗಿರುತ್ತೆ. ಈ ಯೋಜನೆಯಲ್ಲಿ ಎಷ್ಟು ದುಡ್ಡಿದೆ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟು. 7.5 ಲಕ್ಷ ಹೆಕ್ಟರ್ನ ಏರಿಯಾವನ್ನು ಟಾರ್ಗೆಟ್ ಮಾಡಿದ್ದಾರೆ. ಒಟ್ಟು ನಮ್ಮ ಭಾರತದ ಟೋಟಲ್ ಜಾಗ್ರಫಿಕಲ್ ಏರಿಯಾ ಬಂದು 329 ಮಿಲಿಯನ್ ಹೆಕ್ಟರ್ಸ್. ಅದರಲ್ಲಿ 7.5 ಲಕ್ಷ ನೈಸರ್ಗಿಕ ಕೃಷಿಗೆ ಕೊಡ್ತಾ ಇದ್ದಾರೆ ಅಂತಂದರೆ ತುಂಬ ದೊಡ್ಡ ಪ್ರಮಾಣದ ಒಂದು ದೊಡ್ಡ ಡಿಸಿಷನ್ ಅಂತಲೇ ಹೇಳಬೇಕು ಇದನ್ನು. ಇನ್ನು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ 49,500 ಹೆಕ್ಟರಷ್ಟು ಇವತ್ತಿನ ದಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ಇಲ್ಲಿ ಏನು ಮಾಡ್ತದೆ, ಮುಖ್ಯವಾದ ಉದ್ದೇಶ ಅಂತ ಹೇಳಿದರೆ, ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಒಂದು ನ್ಯಾಚುರಲ್ ವಸ್ತುಗಳನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು, ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು. ಆಮೇಲೆ ಏನು ನಮ್ಮಲ್ಲಿ ಏನು ಪಶುಸಂಗೋಪನೆ, ಪ್ರಾಣಿಗಳು ಪಕ್ಷಿಗಳಿದ್ದಾವೆ, ಜೀವ ವೈವಿಧ್ಯತೆ ಅದನ್ನು ಉಳಿಸ್ಕೊಳ್ಳೋದು, ಇಕಾಲಜಿಕಲ್ ಏನು ಹವಾಮಾನ ವೈಪರೀತ್ಯ ಆಗ್ತಾಯಿದೆ ಅಂತ ತಡೆದು ಅಗ್ರೋ ಎಕಾಲಜಿಕಲನ್ನು ನಾವು ತುಂಬ ಎನ್ಕರೇಜ್ ಮಾಡ್ತಕ್ಕಂಥದ್ದು. ಮತ್ತು ರೈತನಿಗೆ ಸದೃಢತೆಯನ್ನು ತುಂಬೋದು, ಆತನ ಖರ್ಚನ್ನು ಕಡಿಮೆ ಮಾಡಿಬಿಟ್ಟು ಆದಾಯವನ್ನು ದ್ವಿಗುಣಗೊಳಿಸತಕ್ಕಂಥದ್ದು ಇದು. ಮತ್ತು ಇದಲ್ಲದೆ ಒಂದು ಸಿಂಗಲ್ ನ್ಯಾಷನಲ್ ಬ್ರ್ಯಾಂಡ್ ಕೂಡ ಮಾಡುವಂಥ ಒಂದು ಉದ್ದೇಶ ಇದೆ. ಅಂದರೆ ಮೊದಲು ಸರ್ಟಿಫಿಕೇಷನ್ ಮಾಡಬೇಕು, ನಂತರ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಬ್ರ್ಯಾಂಡಿಂಗ್ ಅವ್ರಿಗೆ ಕೊಡಬೇಕು ರೈತರಿಗೆ ಅಂತಕ್ಕಂಥದ್ದು. ಯಾರೆಲ್ಲ ರಾಷ್ಟ್ರೀಯ ಏನು ನೈಸರ್ಗಿಕ ಅಥವಾ ಸಾವಯವ ಕೃಷಿ ಮಾಡ್ತಾಯಿದ್ರೆ ಅವ್ರಿಗೆ ಉತ್ತೇಜನ ಕೊಡಲು ಯೋಜನೆ ಬಂದಿದೆ ಅಂತ ಹೇಳ್ಬೋದು. ನ್ಯಾಷನಲ್ ಲೆವೆಲಲ್ಲಿ ಅಡ್ವೈಸರಿ ಕಮಿಟಿ ಇರ್ತದೆ, ಅಲ್ಲಿ ನ್ಯಾಷನಲ್ ಸ್ಟೀರಿಂಗ್ ಕಮಿಟಿ ಇರ್ತದೆ, ಎಕ್ಸಿಕ್ಯೂಟಿವ್ ಕಮಿಟಿ ಇರ್ತದೆ, ನ್ಯಾಷನಲ್ ಫಾರ್ಮಿಂಗ್ ಸೆಲ್ ಅಂತ ಇರ್ತವೆ ಎಲ್ಲಿ ರಾಷ್ಟ್ರ ಮಟ್ಟದಲ್ಲಿ. ಅದಾದಮೇಲೆ ಏನು ರಾಜ್ಯ ಮಟ್ಟದಲ್ಲಿ ಅಲ್ಲಿ ಕೂಡ ಒಂದು ಏನು ರಾಜ್ಯ ಮಟ್ಟದಲ್ಲಿ SLEC ಅಂತಕ್ಕಂಥ ಒಂದು ಮಾನಿಟರಿಂಗ್ ಅಥವಾ ಎಕ್ಸಿಕ್ಯೂಟಿವ್ ಕಾರ್ಯಕಾರಿಣಿ ಸಮಿತಿ ಇರ್ತದೆ. ಆಮೇಲೆ ತಾಂತ್ರಿಕ ಮಾಹಿತಿಯನ್ನು ನೀಡಲಿಕ್ಕೆ ICAR, KVK, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿರ್ತವೆ, ಮ್ಯಾನೇಜ್ ಇರುತ್ತೆ, ಏನು ಟೆಕ್ನಿಕಲ್ ನಾಲೆಜ್ ಕೊಡೋಕ್ಕೆ, NCOFಗಳಿರ್ತವೆ, ಆಯಿತಾ. ಆಮೇಲೆ BRCಗಳಿರ್ತಾರೆ. ಆಮೇಲೆ ಇದೆಲ್ಲ ಇದು ಯಾರ್ಯಾರು ಇರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಹೇಗೆ ಇದು ರನ್ ಆಗುತ್ತೆ ಅಂತಂದರೆ, ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲ್ ಎಕ್ಸಿಕ್ಯೂಟಿವ್ ಕಮಿಟಿ ಇರುತ್ತೆ. ಅಲ್ಲಿ ಯಾರು ಇರ್ತಾರೆ, ಚೀಫ್ ಸೆಕ್ರೆಟರಿ ಇರ್ತಾರೆ. ಆಮೇಲೆ ಅದಾದಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟಿ ಇರ್ತಾರೆ, ಅದಕ್ಕೆ ಹೆಡ್ಡು DC ಅವರು CO ಅವರು ಇರ್ತಾರೆ, ತಿದ್ಕೊಳ್ಬೇಕಿಲ್ಲಿ. ಅದಾದಮೇಲೆ ಬ್ಲಾಕ್ ಲೆವೆಲಲ್ಲಿ ಅಂದರೆ ತಾಲೂಕಾ ಮಟ್ಟದಲ್ಲಿ EO ಇರ್ತಾರೆ. ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ರನ್ ಆಗುತ್ತೆ. ಇಲ್ಲಿದೆ ನೋಡಿ ಯಾರ್ಯಾರು ಮೆಂಬರ್ ಇರ್ತಾರೆ, ಏನು ಎತ್ತ ಅಂತ, ಅದೇನಂತ ಇಂಟ್ರೆಸ್ಟ್ ಇಲ್ಲ ರೈತರಿಗೆ, ಬಟ್ ಇವರೆಲ್ಲ ಸೇರಿಬಿಟ್ಟು ಗೈಡ್ಲೈನ್ನ ಎಲ್ಲಿ ತೊಗೋಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಡಿಸಿಷನ್ನ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಮತ್ತು ಇನ್ನು ಆ್ಯಕ್ಟಿವಿಟೀಸ್ ಏನು ಮಾಡ್ತಾರೆ ಅಂದರೆ, TLMCಯಲ್ಲಿ ಆ್ಯಕ್ಟಿವಿಟೀಸ್ ಏನು ಮಾಡ್ಕೊತಾರೆ, ಮೊದಲು ಗುಚ್ಚಗಳನ್ನು ಆಯ್ಕೆ ಮಾಡ್ಕೊತಾರೆ. ಗುಚ್ಚ ಅಂದರೆ ಕ್ಲಸ್ಟರ್ಗಳು 50 ಹೆಕ್ಟರ್ ಇರುವಂಥ ಏರಿಯಾ ಅಥವಾ 125 ಎಕರೆ ಇರ್ತಕ್ಕಂಥ ಏರಿಯಾವನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಅದಕ್ಕೊಂದು ಗುಚ್ಚ ಅಂತ ಕರೀಲಾಗ್ತದೆ. ಆ ಒಂದು ಗುಚ್ಚಕ್ಕೆ ರೈತರನ್ನ ಆಯ್ಕೆ ಮಾಡ್ಕೊತಾರೆ. ಆ ರೈತರು ಎಷ್ಟಿರಬೇಕು ಅಂತೇಳಿದರೆ, ಒಬ್ಬ ರೈತನಿಗೆ ಗರಿಷ್ಠವಾಗಿ ಅವನು 1 ಎಕರೆ ಮಾತ್ರ ದಾನ ಅಥವಾ ದತ್ತಿ ಅಥವಾ ದಾನ ಅಥವಾ ನೈಸರ್ಗಿಕ ಕೃಷಿ ಬಿಡ್ತಾನೆ ಅವನು.
ಹಾಗಾದರೆ ಆ ನೈಸರ್ಗಿಕ ಕೃಷಿಗೇನು 1 ಎಕರೆ ಕೊಡ್ತಾನೆ. ಒಬ್ಬೊಬ್ಬ ರೈತ ಒಂದೊಂದು ಎಕರೆ ಕೊಟ್ಟರೆ 125 ಎಕರೆ ಗುಚ್ಛಕ್ಕೆ 125 ರೈತರು ಬರ್ತಾರೆ. ಕೆಲವೊಮ್ಮೆ ರೈತರ ಹಿಡುವಳಿನೇ ಕಡಿಮೆ ಇದ್ದಾಗ ರೈತ 10 ಗುಂಟೆ 20 ಗುಂಟೆನೇ ಕೊಡ್ಬೋದು. ಆಮೇಲೆ ಏನಾಗುತ್ತೆ, ಆ ಗುಚ್ಛದಲ್ಲಿ ರೈತರನ್ನ ಸೆಲೆಕ್ಟ್ ಮಾಡಲಾಯಿತು. 50 ಹೆಕ್ಟರು ಅಥವಾ 125 ಎಕರೆಯನ್ನು ಸೆಲೆಕ್ಟ್ ಮಾಡಲಾಯಿತು. ಆ ಒಂದು ಗುಚ್ಛಕ್ಕೆ ಇಬ್ಬರು CRPಗಳನ್ನು, ಕೃಷಿ ಸಖಿಗಳನ್ನು ಆಯ್ಕೆ ಮಾಡಲಾಗ್ತದೆ. ಅವರು ಕನಿಷ್ಠ 7ನೇ ತರಗತಿ ಮುಗಿಸಿರಬೇಕು, ಅಲ್ಲಿ ಮೊಬೈಲ್ ಚಲಾವಣೆ ಮಾಡ್ತಿರಬೇಕು, ತರಬೇತಿ ತೊಗೊಂಡು, ಮತ್ತು ರೈತರಿಗೆ ತರಬೇತಿಯನ್ನು ನೀಡೋ ಥರ ಇರಬೇಕು. ಅವರು ಅದೇ ಏರಿಯಾದಲ್ಲಿ ವಾಸವಾಗಿರಬೇಕು. ಇದು ಮುಖ್ಯವಾದಂಥ ವಿಷಯ. ಅವರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಸೆಲೆಕ್ಟ್ ಆದಮೇಲೆ ಅವರಿಗೆ ತರಬೇತಿಯನ್ನು ಕೊಟ್ಬಿಟ್ಟು ಇನ್ಫಾರ್ಮೇಷನ್ನ ಅವ್ರನ್ನ ಫೀಲ್ಡಿಗೆ ಬಿಡ್ತಾರೆ. ಆಯಿತಾ. ಇನ್ನು ನಮಗೆ ತಾಂತ್ರಿಕ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಗ್ರಿಕಲ್ಚರು ಯೂನಿವರ್ಸಿಟಿ KVK ಕಡೆಯಿಂದ ಸಿಗ್ತದೆ. ಇದಿಷ್ಟು ಆಯಿತು. ಇನ್ನು FMT ಅಂತ ಇರ್ತಾರೆ, ಅವರು ಕೂಡ ಒಳ್ಳೆಯ ತರಬೇತಿ ಪಡೆದಂಥವರಾಗಿದ್ದರೆ ಅವರು ಕೂಡ ತರಬೇತಿಯನ್ನು CRPಗಳಿಗೆ ತರಬೇತಿಯನ್ನು ನೀಡ್ತಾರೆ. ಇಲ್ಲಿ ಹೇಳಿದ್ನಲ್ಲ, ಕೃಷಿ ಸಖಿಗಳು ಕಂಪಲ್ಸರಿ CRP ಕಂಪಲ್ಸರಿ ವುಮನ್ ಆಗಿರ್ತಾರೆ. ಅವರು SHG ಇಂದನೇ ಇರ್ಬೋದು, ಅಥವಾ ತಾಲೂಕ್ ಪಂಚಾಯತಿಯಿಂದ ಸೆಲೆಕ್ಟೆಡ್ ಇರ್ಬೋದು ಅವರು. ಈಗ ಅವರೆಲ್ಲ ಸೇರಿಬಿಟ್ಟು ಆ ಗುಚ್ಛದ ಗ್ರಾಮ ಸಭೆಯಲ್ಲಿ ಭಾಗವಹಿಸ್ತಾರೆ. ಗುಚ್ಛ ಅಂತ ಹೇಳಿದರೆ 2ರಿಂದ 3 ಪಂಚಾಯತಿ ಮಧ್ಯದಲ್ಲಿ 50 ಹೆಕ್ಟರ್ ಏರಿಯಾ, ಸೆಲೆಕ್ಟೆಡ್ ಏರಿಯಾ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿ ಗ್ರಾಮ ಪಂಚಾಯತಿಲಿ ಗ್ರಾಮ ಸಭೆಯಲ್ಲಿ ಭಾಗವಹಿಸ್ಬಿಟ್ಟು ರೈತರನ್ನ ಸೆಲೆಕ್ಟ್ ಮಾಡಿಕೊಂಡು ಗುಚ್ಛವನ್ನು ತಯಾರಿಸ್ಕೊಂಡು ಅವ್ರಿಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾರೆ. ಏನು ಮಾಡಬೇಕು, ಏನು ಎತ್ತ ಅಂತೇಳಿ. ಅಂದರೆ ಅವ್ರಿಗೆ 4,000 ಅವರು ಬೀಜಾಮೃತ, ಅಂದರೆ 4 ಪಿಲ್ಲರ್ಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಇದೆ. 1 ಬೀಜಾಮೃತ, 2 ಜೀವಾಮೃತ, 3 ಮಲ್ಚಿಂಗು, 4 ವಾಪ್ಸ. ಬೀಜಾಮೃತ ಅಂದರೆ ಬೀಜಗಳ ಉಪಚರಿಸಿ ಬಿತ್ತಬೇಕು. ಅಂದರೆ ಬೀಜ ನಾವು ಬಿತ್ತನೆ ಮಾಡಿದ ತಕ್ಷಣವೇ ಸತ್ತೋಗ್ಬಾರ್ದು, ಅದಕ್ಕೆ ಅಮೃತವನ್ನು ಕೊಟ್ಟು ಅದನ್ನು ಚೇತರಿಸ್ಬೇಕಲ್ವ. ಆ ರೋಗ ರುಜಿನಗಳು ಕೀಟಗಳು ಬರದೇ ಇರೋದಕ್ಕೆ ಅದನ್ನು ಮೊದಲು ಬೀಜಾಮೃತದಿಂದ ಉಪಚರಿಸಿ ಬಿತ್ತಬೇಕಾಗುತ್ತೆ. ಸೊ ಬೀಜಾಮೃತ ತುಂಬ ಇಂಪಾರ್ಟೆಂಟು. ಅದನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಮಾಹಿತಿನ ಇವರು ಕೃಷಿ ಸಖಿಗಳು ಅಲ್ಲಿ ರೈತರಿಗೆ ಹೇಳ್ತಾರೆ. ಅದ್ರ ಜೊತೆಗೆ ಜೀವಾಮೃತ ಅಂತ ಹೇಳಿದರೆ ಅಮೃತನೇ ಅದು. ಅಂದರೆ ಜೀವವನ್ನು ಎಂಥ ಬೆಳೆ ಎಂಥ ಪರಿಸ್ಥಿತಿಯಲ್ಲಿ ಅದು ನೋಡಿದ್ರು ಅದು ಜೀವ ಉಳಿತದೆ ಅಂತಕ್ಕಂಥ ಇದನ್ನ ಇಟ್ಕೊಂಡು ಜೀವಾಮೃತ. ಇವೆರಡರಲ್ಲೂ ಅಷ್ಟೇ, ಹಸುವಿನ ಗಂಜಲ, ಹಸುವಿನ ಸಗಣಿ, ದೇಸಿ ಹಸುವಿಂದು ಬಳಸಲಾಗ್ತದೆ. ಇತರೆ ವಸ್ತುಗಳಿದ್ದಾವೆ, ಅದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ಹೇಳ್ತೀವಿ. ಆಯಿತಾ, ಚರ್ಚೆ ಮಾಡೋಣ. ಇನ್ನು ಮಲ್ಚಿಂಗ್ ಅಂತ ಹೇಳಿದ್ವಿ, ಅಂದರೆ ಹೊದಿಕೆ. ಅದು ಬೆಳೆಗಳ ಹೊದಿಕೆ ಆಗಿರ್ಬೋದು, ದ್ವಿದಳ ಧಾನ್ಯದ ಹೊದಿಕೆ ಆಗಿರ್ಬೋದು, ಸೆಣಬಿನ ಹೊದಿಕೆ ಆಗಿರ್ಬೋದು. ಅಂದರೆ ಅದನ್ನ ಬೆಳೆದ್ಬಿಟ್ಟು ಸಣ್ಣ ಕಟ್ ಮಾಡಿಬಿಟ್ಟು ನೆಲದ ಮೇಲೆ ಹಾಕೋದು. ಅದರಿಂದ ಏನಾಗುತ್ತೆ, ನೀರು ಅಲ್ಲೇ ಉಳಿತದೆ, ಜೀವ ವೈವಿಧ್ಯತೆ ಉಳಿತದೆ, ಮಣ್ಣಿನ ಫಲವತ್ತತೆ ಉಳಿತದೆ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ಅದು ಅಲ್ಲೇ ಉಳಿತದೆ, ಹ್ಯೂಮಸ್ ಜಾಸ್ತಿ ಆಗ್ತದೆ. ಆದ್ದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದ್ರ ಜೊತೆಗೆ ಮೈಕ್ರೋಬ್ಸ್ ಅಂತ ಹೇಳ್ತೀವಿ, ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗ್ತವೆ. ಆಗ ಏನಾಗ್ತದೆ, ಈಗ ನೈಟ್ರೋಜನ್ ಸ್ಥಿರೀಕರಣಗೊಳಿಸ್ತಕ್ಕಂಥ ಬ್ಯಾಕ್ಟೀರಿಯಾ ಇರ್ಬೋದು, PSP ಅಂತ ಹೇಳಿ ಫಾಸ್ಫೇಟನ್ನು ಸಾಲ್ಯುಬಲೈಸ್ ಮಾಡೋ ಅಥವಾ ಕರಗಿಸುವಂಥ ಬ್ಯಾಕ್ಟೀರಿಯಾ ಇರ್ಬೋದು, ಅವೆಲ್ಲ ಅಲ್ಲಿ ಬೆಳ್ಕೊತವೆ. ಅದು ಈ ರೀತಿಯಾದ ತಾಂತ್ರಿಕ ಮಾಹಿತಿಯನ್ನು ಕೃಷಿ ಸಖಿಗೆ ತಿಳಿಸ್ಬಿಟ್ಟು ಅದನ್ನು ಇವ್ರಿಗೆ ಫೀಲ್ಡಿಗೆ ಬಿಡ್ತಾರೆ. ಬಿಟ್ಟಾದಮೇಲೆ ಅವರು ಅದನ್ನು ರೈತರಿಗೆ ತಿಳಿಸ್ತಾರೆ. ಅವರು ಡ್ರಮ್ ಮುಖಾಂತರ ಅವ್ರಿಗೆ ರೈತರ ಹತ್ರ ಪ್ರತಿಯೊಬ್ಬರ ಹತ್ರ ಮಾಡಿಸೋದು ಕೃಷಿ ಸಖಿಗಳ ಕೆಲಸ. ಅದಾದಮೇಲೆ ಡಾಕ್ಯುಮೆಂಟೇಷನ್ ಮಾಡ್ತಾರೆ. ಡಾಕ್ಯುಮೆಂಟೇಷನ್ ಅಂದ್ರೇನು, ಸರ್ಟಿಫಿಕೇಷನಿಗೆ ಫಾರ್ಮ್ಯಾಟ್ಸ್ ಎಲ್ಲ ಬೇಕಲ್ಲ, ಅದನ್ನು ಇವರೇ ರೈತರಿಂದ ಸೈನ್ ತೊಗೊಳ್ಳೋದು, ಅದೆಲ್ಲ ಇನ್ಫಾರ್ಮೇಷನ್ನ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಡಿಜಿಟಲೀಕರಣ ಮಾಡ್ತೀವಿ. ಏನಂತ ಹೇಳಿದರೆ, ರೈತರ ಮಾಹಿತಿಯನ್ನು ಪೋರ್ಟಲ್ಗೆ ಎಂಟ್ರಿ ಮಾಡಲಾಗ್ತದೆ. ಎಷ್ಟು ರೈತರು ಬೆಳೆದ್ರು ಆರ್ಗ್ಯಾನಿಕಲ್ಲಿ ಅಂತಕ್ಕಂಥದ್ದನ್ನು ಡಿಜಿಟಲೀಕರಣ ಮಾಡಿಬಿಟ್ಟು ಅವ್ರಿಗೆ ಸರ್ಟಿಫಿಕೇಷನ್ಗೆ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಇದಕ್ಕೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೃಷಿ ಸಖಿಗಳೇ ಮುಖ್ಯವಾಗಿ ಭಾಗವಹಿಸ್ತಾರೆ. ಯಾವೆಲ್ಲ ಜಿಲ್ಲೆಗಳಿಗೆ ಪ್ರಯಾರಿಟಿ ಕೊಟ್ಟಿದೆ ಅಂತಕ್ಕಂಥದ್ದು ಇದೆ. ಕ್ರೈಟೀರಿಯಾಸ್ ಇದೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ. ಫಸ್ಟ್ ಕ್ರೈಟೀರಿಯಾ ಒಂದು ಅದು ರಿವರ್ ಬ್ಯಾಂಕ್ ಮೇಲೆ, ನದಿಗಳ ದಂಡೆ ಮೇಲೆ ಇರಬೇಕು. ಈ ಬಾಗಲಕೋಟೆ, ವಿಜಯಪುರ, ಕೃಷ್ಣ ಮತ್ತು ಘಟಪ್ರಭಾ ನದಿಗಳ, ಮಲಪ್ರಭಾ ನದಿ 3 ನದಿಗಳಿದ್ದಾವೆ. ಅದೇ ದಂಡಿ ಮೇಲೆ ಇರಬೇಕು ಅದು ಕ್ಲಸ್ಟ್ರು. ದಕ್ಷಿಣ ಕನ್ನಡದಾದರೆ ನೇತ್ರಾವತಿ ದಂಡಿ ಮೇಲೆ ಇರಬೇಕು. ಮೈಸೂರು, ಕೊಡಗು, ಮಂಡ್ಯ ಕಾವೇರಿ ದಂಡಿ ಮೇಲೆ. ಚಾಮರಾಜನಗರ, ಮೈಸೂರು ಕಬಿನಿ. ಹಾಸನ ಹೇಮಾವತಿ. ಚಿಕ್ಕಮಗಳೂರು, ದಾವಣಗೆರೆ ಭದ್ರಾ. ಶಿವಮೊಗ್ಗ ತುಂಗಾ, ಭದ್ರಾ, ಶರಾವತಿ. ಆಯಿತಾ. ಅದೇ ರೀತಿ ರಾಯಚೂರು, ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ಯಾದಗಿರಿಯಲ್ಲಿ ಈ ಸೆಕೆಂಡ್ ಪ್ರಯಾರಿಟಿ ಬರುತ್ತೆ. ಏನದು ಸೆಕೆಂಡ್ ಅಂದರೆ, ಹೈಯೆಸ್ಟ್ ಫರ್ಟಿಲೈಸರ್ ಎಲ್ಲಿ ಬಳಸ್ತಾ ಇದ್ದಾರೋ ಅಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅಲ್ಲಿ ರಾಯಚೂರು, ಬೆಳಗಾವಿ, ರಾಯಚೂರಲ್ಲಿ ತುಂಬ ಬಳಸ್ತಾರೆ. ಬೆಳಗಾವಿ, ಬಳ್ಳಾರಿ,
ಇಲ್ಲೆಲ್ಲ ಗೊಬ್ಬರಗಳು ಜಾಸ್ತಿ ಬಳಸುವಂಥ ಜಿಲ್ಲೆಗಳು ಇಲ್ಲಿ ಸೆಕೆಂಡ್ ಕ್ರೈಟೀರಿಯಾದಲ್ಲಿ ಇವರು ಸೆಲೆಕ್ಟ್ ಆಗಿರ್ತಾರೆ ಅಂತಕ್ಕಂಥದ್ದು ಮಾಹಿತಿ. ನಂತರ ಲೋ ಫರ್ಟಿಲೈಸರ್ ಬಳಸ್ತಕ್ಕಂಥ ಜಿಲ್ಲೆಗಳಿಗೆ ಮೂರನೇ ಕ್ರೈಟೀರಿಯಾದಲ್ಲಿ ಉಡುಪಿ, ಬೆಂಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ರಾಮನಗರ ಇಲ್ಲಿ ಕಡಿಮೆ ರಸಗೊಬ್ಬರಗಳನ್ನು ಬಳಸಿ ಬೆಳೆಯನ್ನು ಬೆಳೀತಾರೆ. ಅದಕ್ಕೆ ಆ ಕ್ರೈಟೀರಿಯಾ ಅಂಡರ್ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಆಮೇಲೆ 5 ಕ್ರೈಟೀರಿಯಾ ಅಂತ ಹೇಳಿದೆ ನಾನು. ಮೊದಲನೇದು ನದಿ ದಂಡಿ ಮೇಲೆ ಇರಬೇಕು ಅಂತ ಕ್ರೈಟೀರಿಯಾ ಕೆಲವು ಜಿಲ್ಲೆ ಬಂದವು. ಎರಡನೇದು ಅತಿ ಹೆಚ್ಚು ರಸಗೊಬ್ಬರಗಳನ್ನು ಬಳಸ್ತಕ್ಕಂಥ ಜಿಲ್ಲೆಗಳಲ್ಲಿ ಒಂದಿಷ್ಟು ಬಂದವು. ಅತಿ ಕಡಿಮೆ ರಸಗೊಬ್ಬರ ಬಳಸ್ತಕ್ಕಂಥ ಜಿಲ್ಲೆಗಳಲ್ಲಿ ಒಂದಿಷ್ಟು ಬಂದವು. ಮತ್ತು ಟ್ರೈಬಲ್ ಏರಿಯಾ ಇರ್ತಕ್ಕಂಥ ಕೆಲವೊಂದು ಬ್ಲಾಕ್ಗಳಿದ್ದಾವೆ. ಯಾವುದು ಚಾಮರಾಜನಗರದ BR ಹಿಲ್ಸು, ಬಿಳಿಗಿರಿ ರಂಗನ ಹಿಲ್ಸು, ಮೈಸೂರಿನಲ್ಲಿ HD ಕೋಟೆ, ಉತ್ತರ ಕನ್ನಡ ಅಲ್ಲೆಲ್ಲ ಟ್ರೈಬಲ್ ಬ್ಲಾಕ್ಸ್ ಇದ್ದಾವಲ್ಲ, ಸಿದ್ಧಿ ಜನಾಂಗ ಆ ಥರ ಅಲ್ಲಿ ಇದನ್ನು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ಇನ್ನು ಸ್ಟ್ರಾಂಗ್ SRLM, ಪ್ಯಾಕ್ಸು, FPO ಅಂದರೆ ಕೋಆಪ್ರೇಟಿವ್ ಎಲ್ಲಿ ಸ್ಟ್ರಾಂಗ್ ಇದೆ, ಕಮ್ಯುನಿಟಿ ಬೇಸ್ಡ್ ಆರ್ಗನೈಜೇಷನ್ ಸ್ಟ್ರಾಂಗ್ ಇದೆ ಅಂಥ ಜಿಲ್ಲೆಗಳು ಕೂಡ ಆ್ಯಡ್ ಮಾಡ್ತಾ ಹೋಗಬೇಕು ಅಂತಕ್ಕಂಥದ್ದು. ಈ 5 ಕ್ರೈಟೀರಿಯಾ ಮೇಲೆ ನಾವು ಕ್ಲಸ್ಟರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರೈತರನ್ನ ಇದ್ರ ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏನು ಗ್ರಾಮ ಸಭೆಗಳ ಮುಖಾಂತರ ಪ್ರತಿ ಗ್ರಾಮ ಸಭೆಗೆ ಪ್ರತಿ ಗ್ರಾಮಗಳಿಗೆ ಒಂದೊಂದು ಕೃಷಿ ಸಖಿಗಳನ್ನ ಆಲ್ರೆಡಿ ಜಿಲ್ಲಾ ಪಂಚಾಯತ್ನ ಆಯ್ಕೆಯಾಗಿದೆ. ಅವ್ರನ್ನ ನಾವು ಇಲ್ಲಿ ತೊಗೊಳ್ತೀವಿ ಅಷ್ಟೇ, ಮಾಡಿಬಿಟ್ಟು ಇದು ಮಾಡ್ತೇವೆ. ಇನ್ನು BRC ಅಂತ ಹೇಳಿದರೆ ಭಾರತೀಯ ಪ್ರಾಕೃತಿಕ ಖೇತಿ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸ್ಗಳು. ಅಂದರೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈಗ ರಾಸಾಯನಿಕ ರಸಗೊಬ್ಬರನ ಬಿಡಿಸ್ಬಿಡ್ತೀವಿ. ಬಿಡಿಸಾದ್ಮೇಲೆ ಅವ್ರಿಗೇನೋ ಒಂದು ಕೊಡಬೇಕಲ್ಲ, ಬೀಜಾಮೃತ, ಜೀವಾಮೃತ, ಘನಜೀವಾಮೃತ, ಗೋಕೃಪಾಮೃತ ಈ ಥರದ್ದು ಹಲವಾರು ತಯಾರಿಸುವಂಥ ಲೋಕಲ್ಲಾಗಿರ್ತಕ್ಕಂಥ ಯಾರಾದರೂ ಒಳ್ಳೆ ಕೆಪಾಸಿಟಿ 125 ಜನಕ್ಕೆ, 500 ಜನಕ್ಕೆ, 200 ಜನಕ್ಕೆ ಸಪ್ಲೈ ಕೊಡತಕ್ಕಂಥ ಯಾರಾದರೂ ಕೆಪಾಸಿಟಿ ಇರೋ ಒಳ್ಳೆ ಸಾಮರ್ಥ್ಯ ಇರ್ತಕ್ಕಂಥ ರೈತರಿದ್ದರೆ ಅವರನ್ನು ತೆಗೆದುಕೊಂಡು ನಾವು ಅವ್ರನ್ನ BRC ಅಥವಾ ಕೃಷಿ ಇಲಾಖೆಯಿಂದ ಅವ್ರನ್ನ BRC ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಅದು ಗೋಶಾಲೆ ಆಗಿರ್ಬೋದು, FPOಗಳಾಗಿರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಾಗಿರ್ಬೋದು. ಅವರನ್ನು BRC ಅಂತ ತೊಗೊಂಡು 3 ಕ್ಲಸ್ಟ್ರಿಗೆ 2 BRC ಸೆಲೆಕ್ಟ್ ಮಾಡೋದು. 3 ಕ್ಲಸ್ಟರು ಅಂತ ಹೇಳಿದ್ರೆ 750 ಎಕರೆ ಬರುತ್ತೆ. ಅಷ್ಟಕ್ಕೆ ಇವರಿಬ್ಬರೇ BRCಗಳು ಕೊಡೋ ಥರ ಕೆಪಾಸಿಟಿ ಇರಬೇಕು. ಗೋಶಾಲೆಗಳೇ ಒಳ್ಳೆಯದು ಅಂತ ಹೇಳಬೇಕಿಲ್ಲಿ, ಆಯಿತಾ. ಇವ್ರಿಗೆಲ್ಲ ತಾಂತ್ರಿಕ ಮಾಹಿತಿಯನ್ನು ಯಾರು ನೀಡೋರು? KVKಗಳು, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಮಾಹಿತಿಯನ್ನು ನೀಡ್ತಾ ಬರ್ತವೆ. ಅದ್ರ ಜೊತೆಗೆ ಪ್ರತಿ ಜಿಲ್ಲೆಗೂ ನೋಡಲ್ ಆಫೀಸರ್ ಅಂತ ರೆಡಿ ಮಾಡಿರ್ತಾರೆ, ಅವರು ಕೂಡ ಇನ್ಫಾರ್ಮೇಷನ್ನು ಕೊಡ್ತಾ ಬರ್ತಾರೆ. ಮತ್ತು KVK ಅಂಡರ್ ಒಬ್ಬರು FMT ಅಂತ ಇರ್ತಾರೆ, ಅವರು ಕೂಡ ತರಬೇತಿಯನ್ನು ಕೊಡ್ತಾ ಬರ್ತಾರೆ ಅಂತ ಹೇಳ್ತಾ, ಈಗ ಇದಿಷ್ಟು 50 ಹೆಕ್ಟರ್ ಒಂದು ಕ್ಲಸ್ಟರ್ಗೆ ಅದೆಲ್ಲ ಗೊತ್ತಾಯಿತು. ಇಲ್ಲಿ ರೈತರು ತಲೆ ಕೆಡಿಸ್ಕೋಬೇಕಾಗಿದ್ದು ಇಷ್ಟೇ, ಅದನ್ನು ಬಿಟ್ಬಿಡೋಣ, ಏನಿದೆ, ಯಾರು ಇಂಪ್ಲಿಮೆಂಟ್ ಮಾಡಿದರು ಏನು ಅಂತ. ಯಾರೆಲ್ಲ ನೈಸರ್ಗಿಕ ಕೃಷಿ ನಿಮ್ಮ ಜಿಲ್ಲೆಯಲ್ಲಿ ಮಾಡ್ತಾಯಿದ್ರು ನೇರವಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ಕೊಟ್ಟು ನಾನು ಸೇರಬೇಕು ಅಂತ ಹೇಳಬೇಕು. ಅವ್ರು ಹೇಳ್ತಾರೆ, ಹಾಗಾದರೆ ನಿಮ್ಮ ಜೊತೆಗೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು 100-125 ಜನ ಸೇರಿಸಿ ಅಂತ ಹೇಳ್ತಾರೆ. 100-125 ಜನನ ಅಥವಾ 50 ಹೆಕ್ಟರ್ ಏರಿಯಾ ಆಗೋಷ್ಟು ಜನನ ಸೇರಿಸ್ಕೊಂಡ್ಬಿಟ್ಟು ಒಂದು ಕ್ಲಸ್ಟರ್ ಮಾಡಿಕೊಂಡು ನೀವು ಒಂದು ಇದನ್ನು ಸ್ಟಾರ್ಟ್ ಮಾಡಿಕೊಂಡ್ರಿ. ಏನು ಅಂತ ಹೇಳಿದ್ರೆ ಉತ್ಪನ್ನಗಳು, ಅದು ಮಣ್ಣಿಗೆ ಕೊಡ್ತಕ್ಕಂಥ, ಆ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಸರ್ಟಿಫಿಕೇಷನ್. ಮುಂದೆ ಒಂದೇನೋ ಸರ್ಟಿಫಿಕೇಷನ್ ಸಿಕ್ಕಾದಮೇಲೆ ಅಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಯಾವುದೇ ಇರಲಿ, ಅದು ಮೊಲ ಸಾಕಾಣೆ ಪ್ರಾಡಕ್ಟ್ ಇರ್ಬೋದು, ಹನಿ ಸಾಕಾಣೆ ಪ್ರಾಡಕ್ಟ್ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು, ಎಣ್ಣೆಕಾಳುಗಳಿರ್ಬೋದು, ಕಬ್ಬು ಇರ್ಬೋದು, ಯಾವುದೇ ಬೆಳೆ ಬೆಳಿತೀರೋ ಎಲ್ಲವೂ ಆರ್ಗ್ಯಾನಿಕ್ ಅನ್ನಿಸ್ಕೊತದೆ. ಅದನ್ನು ನೀವು ಬೇರೆ ರಾಜ್ಯ, ಬೇರೆ ಜಿಲ್ಲೆಗಳಿಗೆ, ಬೇರೆ ದೇಶಕ್ಕೆ ಅಥವಾ ಹೊರ ದೇಶಕ್ಕೂ ಕೂಡ ಕೊಡ್ಬೋದು. ಸರ್ಟಿಫಿಕೇಷನ್ ಆದಮೇಲೆ ಬೇರೆ ಬೇರೆ ಸರ್ಟಿಫಿಕೇಷನ್ ಪ್ರಾಸೆಸ್ ಇದೆ, PGS, NTOP, NFCS ಅಂಥೇಳಿ. ಅದು ಯಾವುದೋ ಒಂದು ಯೋಜನೆ. ಇವರು ಇದರಲ್ಲಿ NMNF ಮಾಡ್ತಾ ಇರೋದು PGS ಮಾಡಿಕೊಂಡು ಫಸ್ಟ್ ಸರ್ಟಿಫಿಕೇಷನ್ ತೆಕ್ಕೊಂಡು ನಾವು ಮುಂದುವರಿತಾ ಹೋಗೋಣ ಅಂತ ಹೇಳ್ತಾ, ಇದು ನೋಡಿ KVK ಎಲ್ಲೆಲ್ಲಿದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರು ಯಾರು ಮಾಹಿತಿ ಕೊಡ್ತಾರೆ ಎಲ್ಲ ಇದೆ. ಯಾರು ಇಂಟ್ರೆಸ್ಟೆಡ್ ಇದ್ದೀರೋ ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಪಾಸ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಇದನ್ನು ಮುಗಿಸೋಣ. ಇವತ್ತಿನ ಟ್ಯಾಗ್ಲೈನ್ ಬಂದು ಕ್ಷಮಿಸು ಅಂತ ಅನ್ನೋ ಶಬ್ದವನ್ನು ತಪ್ಪು ಮಾಡಿದಾಗ ಹೇಳಬೇಕು ಹೊರತು ವಿಶ್ವಾಸದ್ರೋಹ ಮಾಡಿದಾಗಲ್ಲ. ಆದ್ದರಿಂದ ನಾವು ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ, ಎಲ್ಲಿ ವಿಶ್ವಾಸದ್ರೋಹ ಮಾಡ್ತಾಯಿದ್ದೀವಿ ತಿಳ್ಕೊಂಡು ನಡೆಯೋಣ. ನಿಜವಾಗ್ಲೂ ಹೇಳಬೇಕಂದ್ರೆ ಬದುಕಿನ ಅರ್ಥನೇ ಇಷ್ಟು. ಏನು ತಪ್ಪಾದರೆ ಕ್ಷಮೆ ಇದೆ, ಆದರೆ ತಿಳಿದು ಮಾಡೋದಕ್ಕೆ ತಪ್ಪನ್ನಲ್ಲ ಅಂತ ಹೇಳ್ತಾ ನಮ್ಮ ವ್ಯಕ್ತಿತ್ವವನ್ನು ಎತ್ತರಿಸೋಣ ಅಂತ ಹೇಳ್ತಾ ಇವತ್ತಿನ ದಿನ ಎಲ್ಲರೂ
ಎಲ್ಲ ರೈತ ಬಾಂಧವರು ಖುಷಿಯಾಗಿರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.